ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಈ ರೀತಿಯಾಗಿ ರುಚಿಯಾದ ಒಂದು ಹಪ್ಪಳನ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಇದೇ ರೀತಿ ಹಪ್ಪಳನ ತಯಾರಿಸ್ತೀರಾ. ತುಂಬ ಬೇಗ ಆಗುವಂಥ ಒಂದು ಹಪ್ಪಳ. ಸೊ 1 ಕಪ್ ರವೆಯಿಂದ ಹಿಟ್ಟು ಕಲಸದೆ ಬೇಯಿಸದೆ ಸೋಡಾ ಇಲ್ಲದೆ ನೀವು ರುಚಿಯಾದ ಹಪ್ಪಳನ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಈ ಹಪ್ಪಳ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ ಆಗುವಷ್ಟು ನಾನು ರವೆ ತೊಗೊಂಡಿದ್ದೀನಿ. ನಾನು ತೊಗೊಂಡಿರುವಂಥ ರವೆ ಚಿರೋಟಿ ರವೆ. ಓಕೆ, 1 ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀವಿ. ಸೊ ಇದನ್ನು ನಾವು ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ. ಈಗ 1 ಕಪ್ ರವೆನ ನಾವು ಈ ಜಾರಲ್ಲಿ ಹಾಕ್ಕೊಳ್ಳೋಣ. ನಂತರ ಇದೇ ಕಪ್ಪಿನ ಅಳತೆಯಲ್ಲಿ ನಾನು 3/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೋಡಿ, ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. 3/4 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಸೊ ಇದರಲ್ಲಿ ನೀವು ಬೇಕು ಅಂದರೆ ಇನ್ನು ಅರ್ಧ ಕಪ್ ಕೂಡ ಹಾಕ್ಕೊಳ್ಬೋದು ಬೇಕು ಅಂತ ಅಂದರೆ. ನಂತರ ಇದನ್ನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಪೌಡರ್ ಥರ ಆದಮೇಲೆ ನಾವು ಇದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಓಕೆ, ನಾವು ರವೆ ತೊಗೊಂಡಿರುವಂತಹ ಕಪ್ಪಿನ ಅಳತೆಯಲ್ಲೇ ನಾನು ಎಲ್ಲ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಸೊ ಅದೇ ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಹಾಕಿ ಇದಕ್ಕೆ ರುಚಿಗೆ ನಾವು ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ನಾವು ಈಗ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ, ನಾನು ಇದನ್ನು ರುಬ್ಕೊಂಬರ್ತೀನಿ ಈಗ ರುಬ್ಬಿದ್ದು ಆಗಿದೆ. ಸೊ ಇವಾಗ ನಾವು ಹಿಟ್ಟು ಸ್ವಲ್ಪ ಗಟ್ಟಿ ಇದ್ರೂ ಕೂಡ ನೀವು ನೀರನ್ನು ಹಾಕ್ಕೊಳ್ಬೋದು ಬೇಕು ಅಂತ ಅಂದರೆ. ಸೊ ಈಗ ಡೈರೆಕ್ಟಾಗಿ ಫಸ್ಟು ನಾವು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನೋಡಿ, ಗಟ್ಟಿ ಇದೆ ಸ್ವಲ್ಪ. ಕೇವಲ 1 ಕಪ್ ರವೆಯಿಂದ ನೀವು ಮಾಡುವಂಥ ಹಪ್ಪಳ ಇದು. ಸೊ ಹಿಟ್ಟು ಕಲಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಕೆಲವರಿಗೆ, ಒಂದು ವಿಧಾನ ಗೊತ್ತಾಗಲ್ಲ ಹಿಟ್ಟು ಕಲಸೋದು ಹೇಗೆ ಅನ್ನೋದು. ಅಂಥವರಿಗೆ ಇದು ತುಂಬ ಈಸಿಯಾಗಿ ಮಾಡುವಂಥ ಹಪ್ಪಳ ಇದು. ಈಗ ಒಂದು ಬೌಲಿಗೆ ಫಸ್ಟು ರುಬ್ಬಿರೋದನ್ನು ಹಾಕ್ಕೊಳ್ಳೋಣ. ಹಾಕಿದ ನಂತರ ಇದಕ್ಕೆ ಕೆಲವೊಂದು ಸ್ಪೈಸಸ್ನ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ಇದಕ್ಕೆ ಮೇಯ್ನಾಗಿ ಏನು ಅಂದರೆ ಫ್ರೆಂಡ್ಸ್, ನಾನು ಇದಕ್ಕೆ ಸೋಡಾ ಪೌಡರ್ನ ಉಪಯೋಗಿಸ್ತಿಲ್ಲ, ಅಡುಗೆ ಸೋಡಾನ ಉಪಯೋಗಿಸ್ತಲೇ ಇವತ್ತು ರುಚಿಯಾಗಿರುವಂಥ ಹಪ್ಪಳನ ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈಗ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಜೀರಿಗೆ ಹಾಕಿದ ನಂತರ ನಾವು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ. ಸುಮಾರು 1 ಸ್ಪೂನ್ ಆಗುವಷ್ಟು ನಾನು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಅಂದರೆ ರೆಡ್ ಚಿಲ್ಲಿ, ಒಣಮೆಣಸಿನ್ಕಾಯಿನ ನಾವು ಒಂದು ಜಾರಿಗೆ ಹಾಕಿ ಪೌಡರ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ, ಅದೇ ರೆಡ್ ಚಿಲ್ಲಿ ಪೌಡರ್. ನಂತರ ಅಜ್ವೈನ್, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವೈನ್ ತೊಗೊಂಡಿದ್ದೀನಿ. ನಾವು ಹಪ್ಪಳ ಮಾಡಬೇಕಾದ್ರೆ ಸ್ವಲ್ಪ ಅಜ್ವೈನ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಇದ್ರೆ ಉಪಯೋಗಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ನಾನು ಹಪ್ಪಳದ ಖಾರ ಬರುತ್ತಲ್ಲ, ಸೊ ಆ ಖಾರನ ಹಾಕ್ತಾ ಇದ್ದೀನಿ. ನೀವು ಇದ್ರೆ ಉಪಯೋಗಿಸಿ ಫ್ರೆಂಡ್ಸ್. ಹಪ್ಪಳದ ಖಾರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಪ್ಪಳ ತುಂಬ ಒಂದು ಮೃದುವಾಗಿ ಬರುತ್ತೆ, ಗರಿಯಾಗೂ ಕೂಡ ಇರುತ್ತೆ. ಸೊ ಹಾಗಾಗಿ ನಂತರ ಈಗ ನಾನಿಲ್ಲಿ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ, 1 ಟೇಬಲ್ ಸ್ಪೂನ್ ಆಗೋಷ್ಟು. ಓಕೆ, ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವನ್ನ ಹಾಕ್ಕೊಳ್ಬಹುದು. ನಂತರ ಈಗ ಎಲ್ಲದನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಫಸ್ಟೇ ಉಪ್ಪನ್ನು ಸೇರಿಸಿರ್ತೀವಿ. ಸೊ ನೀವು ಉಪ್ಪು ಅವಾಗ ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ನೀವು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬಹುದು. ನಾನಿವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಥಿಕ್ಕಾಗಿ ಇರಲಿ, ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ. ಹಪ್ಪಳ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ರೂಢಿ ಇದ್ದರೆ ಏನೂ ಆಗಲ್ಲ, ಅಭ್ಯಾಸ ಇದ್ದರೆ ಫಸ್ಟಿಂದಲೂ ಹಪ್ಪಳ ಮಾಡೋದ್ರಲ್ಲಿ ನೀವು ಪರಿಣಿತರಾಗಿದ್ದರೆ ಖಂಡಿತ ನೀವು ತೆಳ್ಳಗೆ ಮಾಡಿಕೊಂಡು ಕೂಡ ಹಪ್ಪಳ ತೆಗಿಬೋದು. ಇಲ್ಲ ನಾವು ಫಸ್ಟ್ ಟೈಮ್ ಮಾಡ್ತಿರೋದು ಅನ್ನೋದಾದರೆ ಖಂಡಿತ ಸ್ವಲ್ಪ ಗಟ್ಟಿನೇ ಇರಲಿ, ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ನಾನು ಇನ್ನೊಂದು ಸ್ವಲ್ಪ ನೀರನ್ನು ಬಿಟ್ಟು ಇದನ್ನು ಕಲಿಸ್ಕೊಳ್ತೀನಿ. ಓಕೆ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಮೇಯ್ನಾಗಿ. ನಂತರ ಇಲ್ಲಿ ತಟ್ಟೆಗಳನ್ನು ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ತಟ್ಟೆಗಳನ್ನು ಕೂಡ ತೊಗೋಬೋದು, ಅಥವಾ ನೀವು ಬೌಲ್ ಇರುತ್ತಲ್ಲ, ಸೊ ಜಾಮೂನ್ ಬೌಲು ಆ ಥರದ್ರಲ್ಲೂ ಕೂಡ ನೀವು ಮಾಡ್ಕೋಬೋದು. ಅದರಲ್ಲೂ ಕೂಡ ಪುಟಾಣಿ ಥರದ್ದು ನೀವು ಹಪ್ಪಳನ ತಯಾರಿಸ್ಕೋಬೋದು. ಅಥವಾ ಇದನ್ನು ಊಟದ ತಟ್ಟೆಯಲ್ಲಿ ನೀವು ತಯಾರಿಸ್ಕೊಳ್ತೀವಿ ಅಂದರೆ ಖಂಡಿತ ಅದನ್ನು ಕೂಡ ಮಾಡ್ಬೋದು. ಈಗ ನೋಡಿ, ನಾನು ತಟ್ಟೆಗೆ ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀನಿ. ಸೊ ಬೇಕು ಅಂದರೆ ನೀವು ಎಣ್ಣೆನ ಇದರಲ್ಲಿ ನೀವು ಎಣ್ಣೆ ಹಚ್ಬೋದು. ಇಲ್ಲ ಅಂತಂದರೆ ನೀಟಾಗಿ ಇದನ್ನು ನೀವೊಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನಂತರ ಕೂಡ
ಹಪ್ಪಳನ ಹಾಕ್ಕೋಬೋದು. ಈಗ ನಾವು ಹಿಟ್ಟನ್ನು ಹಾಕ್ಕೊಳ್ಳೋಣ ಸ್ವಲ್ಪ. ಈಗ ತಟ್ಟೆ ಪೂರ್ತಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಹೀಗೆ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಸುತ್ತಲೂ ಕೂಡ ನೀಟಾಗಿ. ನಿಮಗೆ ಜಾಸ್ತಿ ಟೈಮೇ ತಗೊಳ್ಳೋಲ್ಲ. ಕೇವಲ ನೀವು ಒಂದು 5 ನಿಮಿಷದಲ್ಲಿ ಒಂದು 100 ಹಪ್ಪಳ ಮಾಡ್ಬೋದು ಅನಿಸುತ್ತೆ. ಅಷ್ಟು ಬೇಗ ಆಗುತ್ತೆ. ನೋಡಿ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಇಲ್ಲಿ ಹಂಚಿಟ್ಕೊಂಡಿದ್ದೀನಿ. ಸೊ ಹಂಚಿಗೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ. 1 ಕಪ್ ಆಗೋಷ್ಟು ನೀರು ಹಾಕಿ ಬಾಯ್ಲ್ ಆಗೋದಕ್ಕೆ ಬಿಟ್ಟು, ನಂತರ ಈಗ ನಾವು ಹಪ್ಪಳನ ಬೇಯಿಸ್ಕೊಳ್ಳೋದಕ್ಕೆ ತಟ್ಟೆ ಅದರಲ್ಲಿಟ್ಟು ಮುಚ್ಚಳನ ಮುಚ್ಚಿದ್ದೀನಿ. ಓಕೆ, ಮುಚ್ಚಿ 1 ಸೆಕೆಂಡ್ ಆಗಲಿ, 1 ಸೆಕೆಂಡ್ ಅಥವಾ 2 ಸೆಕೆಂಡ್ವರೆಗೂ ಮಾತ್ರ ಬಿಡಿ. ನಂತರ ಅದನ್ನು ಓಪನ್ ಮಾಡಿಬಿಡಿ. ಓಕೆ, ನೋಡಿ ಅಷ್ಟೊತ್ತಿಗಾಗಲೇ ಅದು ಬೆಂದಿರುತ್ತೆ. ತುಂಬ ಚೆನ್ನಾಗಿ ಬೇಯುತ್ತೆ. ನೀವು ಏನು ಅದರ ಕೆಳಗಡೆ ಈ ಸ್ಟಿಕ್ ಏನು ಇಡೋದೇ ಬೇಡ. ಖಂಡಿತ ಹಾಗೇ ನೀರಲ್ಲೇ ಅದು ಮೇಲೆ ತೇಲ್ತಾ ಇರುತ್ತೆ ತಟ್ಟೆ. ಸೊ ಅದನ್ನು ಮತ್ತೆ ಮುಚ್ಚಿ ಈಗ ಟರ್ನ್ ಮಾಡಿ 2 ಕಡೆ ನಾನು ಬೇಯಿಸ್ಕೊಂಡಿದ್ದೀನಿ. ಅದನ್ನು ನೋಡ್ಬೋದು ನೀವು, ನೀರೇನು ಅದರೊಳಗೆ ಬರೋದಿಲ್ಲ. ಸೊ ಟರ್ನ್ ಮಾಡಿ ಬೇಯಿಸಿದ ನಂತರ ಇಲ್ಲಿ ಒಂದು ದೊಡ್ಡ ಅಗಲವಾಗಿರುವಂಥ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡು ತಣ್ಣೀರನ್ನು ಹಾಕಿ ಬಿಡಿ. ನಂತರ ಅದರೊಳಗೆ ಆ ತಟ್ಟೆನ ಬಿಟ್ಬಿಡಿ. ಒಂದು 2 ಸೆಕೆಂಡ್ಸ್ ಬಿಟ್ಟ ನಂತರ ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ಇಲ್ಲಿ ಒಂದು ಸೂಜಿನ ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಸೂಜಿಯಿಂದ ಸುತ್ತಲೂ ಬಿಡಿಸ್ಕೊಳ್ಳೋಣ. ಸೂಜಿ ಅಥವಾ ವುಡನ್ ಸ್ಟಿಕ್ ಇದ್ದರೆ ಅದಾದರೂ ಆಗುತ್ತೆ, ಅಥವಾ ಸ್ಪಾರ್ಕ್ ಇದ್ದರೆ ಅದರಲ್ಲಿ ಕೂಡ ನೀವು ತೆಗಿಬೋದು. ನಿಧಾನವಾಗಿ ತೆಗಿಬೇಕಷ್ಟೇ. ನೋಡಿ, ಸ್ವಲ್ಪ ಸೈಡಲ್ಲಿ ಬಿಡಿಸ್ಕೊಂಡ್ರೆ ಎಷ್ಟು ನೀಟಾಗಿ ಬರುತ್ತೆ ಹಪ್ಪಳ. ತುಂಬಾ ನೀಟಾಗಿ, ತುಂಬ ಬೇಗ ನೋಡಿ, ಎಲ್ಲೂ ಕೂಡ ಕಟ್ಟಾಗೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಖಂಡಿತ ನಿಮಗೆ ಬರಲ್ಲ ಅನ್ನೋರು ಸ್ವಲ್ಪ ಹಿಟ್ಟನ್ನು ಗಟ್ಟಿ ಮಾಡ್ಕೊಳ್ಳಿ, ಆಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಅಕಸ್ಮಾತ್ ತೆಳುವಾಗಿದೆ ಅಂದರೆ ಅದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನು ಮೈದಾ ಹಿಟ್ಟನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಅಥವಾ ಮೈದಾ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟನ್ನಾದರೂ ಹಾಕಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ ತೆಳ್ಳಗಾಗಿದ್ದರೆ. ಓಕೆ, ಈಗ ನೋಡಿ ಈ ಥರ ನಾನು ಮತ್ತೆ ಅದನ್ನು ನೀರಲ್ಲಿ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಅದು ಕಟ್ಟಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಆ ಕೈಯಿಂದ ಈ ಕೈಗೆ ಹಾಕ್ಕೊಂಡ್ರೂ ಕೂಡ ಕಟ್ಟಾಗೋದಿಲ್ಲ. ಇವಾಗ ಈ ಥರ ನಾನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಒಣಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಶೀಟು ಎಲ್ಲಿ ಸಿಗುತ್ತೆ ಅಂತ ಸುಮಾರು ಜನ ನನಗೆ ಕಾಮೆಂಟ್ ಕಳಿಸ್ತಾ ಇದ್ರು. ಖಂಡಿತ ಇದು ಬುಕ್ ಸ್ಟೋರಲ್ಲೇ ಸಿಗುತ್ತೆ. ಬುಕ್ ಸ್ಟೋರಲ್ಲೇ ನಿಮಗೆ ಈ ಥರ ವೈಟ್ ಶೀಟ್ ಬೇಕು ನಮಗೆ, ಟ್ರಾನ್ಸ್ಪರೆಂಟ್ ಶೀಟು ಅಂತಂದರೆ ಖಂಡಿತ ಕೊಡ್ತಾರೆ. ಅಲ್ಲಿ ನೀವು ಇದನ್ನು ಬೈ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಎಲ್ಲ ಬುಕ್ ಸ್ಟೋರಲ್ಲೂ ಸಿಗುತ್ತೆ ಈ ಥರದ್ದು ಒಂದು ಶೀಟನ್ನು. ಅದನ್ನು ತಂದು ನೀವು ಅದರಲ್ಲಿ ಹಪ್ಪಳನ ಒಣಾಕ್ಬೋದು. ಸುಮಾರು ಜನ ನನಗೆ ಕಾಮೆಂಟಲ್ಲಿ ಹೇಳಿದರು. ಸೊ ಇವತ್ತು ಫೈನಲ್ ಆಗಿ ನಾನು ತಿಳಿಸ್ತಾ ಇದ್ದೀನಿ. ಓಕೆ, ನೋಡಿ ಈ ಥರ ನಾವು ಒಣಗಕ್ಕೆ ಬಿಡೋಣ. ಮನೆಯಲ್ಲೇ ಒಣಗಿಸ್ತಾ ಇದ್ದೀನಿ ನಾನು, ಬಿಸಿಲಿಗೇನು ಹಾಕ್ತಿಲ್ಲ. ಸೊ ಮನೆಯಲ್ಲೇ ಡ್ರೈ ಮಾಡೋದ್ರಿಂದ ಒಂದು 24 ಗಂಟೆ ಅಂತೂ ಬೇಕಾಗುತ್ತೆ. 24 ಗಂಟೆ ನೀವು ಒಂದು ಮನೇಲಿ ಒಣಗಿಸಿರೆ ನೋಡ್ಬೋದು, ಇಲ್ಲಿ ಈ ಥರ ಫುಲ್ ಡ್ರೈ ಆಗುತ್ತೆ. ಫ್ಯಾನ್ ಗಾಳಿಲಾದರೆ ಒಂದು 12 ಅವರಿಗೆಲ್ಲ ತುಂಬ ಚೆನ್ನಾಗಿ ಒಣಗುತ್ತೆ. ಸ್ವಲ್ಪ ಬಿಸಿಲು ಬರುತ್ತೆ ಅನ್ನೋ ಕಡೆ ನೀವು ಹಪ್ಪಳನ ಹಾಕಿದ್ರೆ ಚೆನ್ನಾಗಿ ಒಣಗುತ್ತೆ ಬೇಗನೆ. ಬೇಕು ಅಂದರೆ ನೀವು ಈ ಥರ ಸ್ವಲ್ಪ ಬಿಸಿಲು ಬರೋ ಅಂಥ ಕಡೆ ಹಾಕ್ಕೊಳ್ಬಹುದು. ಅಕಸ್ಮಾತ್ ಬೇಕು ಅಂದರೆ ಪೂರ್ತಿ ಬಿಸಿಲಿಗೂ ಕೂಡ ಹಾಕ್ಬೋದು, ಬಟ್ ನಾನು ಬಿಸಿಲಿಗೆ ಹಾಕಿಲ್ಲ. ಹಾಗಾಗಿ ಏನಾಗುತ್ತೋ ಹಪ್ಪಳ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಸೊ ದಯವಿಟ್ಟು ನೀವು ಮನೆಯಲ್ಲೇ ಆದಷ್ಟು ಇದನ್ನು ಡ್ರೈ ಮಾಡೋದಕ್ಕೆ ಟ್ರೈ ಮಾಡಿ. ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಾ ಇದೆ. ನನ್ನ ಬೆರಳು ಕೂಡ ಕಾಣ್ತಿದೆ ಅದರಲ್ಲಿ, ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಇದನ್ನು ಸ್ವಲ್ಪನೂ ಕೂಡ ಆಯಿಲ್ನ ಉಪಯೋಗಿಸಿಲ್ಲ. ತಟ್ಟೆಗೆ ಒಂದು ಸ್ವಲ್ಪ ಹಾಕಿದ್ದು ಬಿಟ್ಟರೆ ಆಯಿಲ್ ಒಂಚೂರು ಉಪಯೋಗಿಸಿಲ್ಲ. ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಈಗ ಆಗಿರೋಂಥ ಹಪ್ಪಳನ ನಾವು ಫೈನಲ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ ನಾನು. ಸೊ ಈಗ ಹಪ್ಪಳ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, 2 ಕಡೆ ಕೂಡ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ ಹಪ್ಪಳ, ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಫಸ್ಟ್ ಟೈಮ್ ಮಾಡಿದಾಗಲೂ ನೀವು ಇಷ್ಟು ಚೆನ್ನಾಗಿ ಹಪ್ಪಳ ಮಾಡ್ತೀರಾ ಅಂತ ಅಂದ್ಕೊಂಡೇ ಇರಲ್ಲ. ಅಷ್ಟು ರುಚಿಯಾಗಿ, ಅಷ್ಟು ಟೇಸ್ಟಿಯಾಗಿ ಬರುವಂಥ ಒಂದು ರುಚಿಯಾದ ಹಪ್ಪಳ ಇದು. ಕೇವಲ 1 ಕಪ್ ರವೆಯಿಂದ ಹಿಟ್ಟು ಕಲಸದೆ, ಬೇಯಿಸದೆ, ಸೋಡಾ ಕೂಡ ಇಲ್ಲದೆ ರುಚಿಯಾದ ಹಪ್ಪಳನ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಸಾಫ್ಟಾಗಿ ಬಂದಿದೆಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಗರಿಯಾಗೂ ಕೂಡ ಇರುತ್ತೆ. ಒಂದು 24 ಗಂಟೆ ಅಂತೂ ನೆನೆಯೋಕ್ಕೆ ಬಿಟ್ಬಿಡಿ. ಈಸಿ ಸೂಜಿ ಪಾಪಡ್ ರೆಸಿಪಿ ರೆಡಿಯಾಗಿದೆ, ನೀವು ಟ್ರೈ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.